ನಮ್ಮ ದೇಹದಲ್ಲಿನ ಸಣ್ಣ ಸಣ್ಣ ಸಮಸ್ಯೆಗಳು ಹೇಗೆ ಆಗುತ್ತವೆ ಮತ್ತು ಸಣ್ಣ ಬದಲಾವಣೆಗಳು ಹೇಗೆ ಕಾಯಿಲೆಗಳಿಗೆ ಕಾರಣವಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಗೂಗಲ್ ಡೀಪ್ ಮೈಂಡ್ನ ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಉಪಕರಣ ಆಲ್ಫಾಜಿನೋಮ್ ವಿಜ್ಞಾನಿಗಳಿಗೆ ನೆರವಾಗುತ್ತಿದೆ. ಇದು ನೇಚರ್ ಜರ್ನಲಲ್ಲಿ ಪ್ರಕಟ ಆಯಿತು. ಇದು ಒಂದೇ ಬಾರಿಗೆ 1 ಮಿಲಿಯನ್ DNA ಅಕ್ಷರಗಳನ್ನು ಸ್ಕ್ಯಾನ್ ಮಾಡುತ್ತೆ. DNAಯಲ್ಲಿನ ಸಣ್ಣ ಬದಲಾವಣೆಗಳು ಜೀನ್ಗಳು ಯಾವಾಗ, ಎಲ್ಲಿ ಮತ್ತು ಎಷ್ಟು ಬಲವಾಗಿ ಕೆಲಸ ಮಾಡುತ್ತವೆ ಎಂಬುದನ್ನು ಊಹಿಸಲು ಸಹಾಯ ಮಾಡುತ್ತದೆ. ಕ್ಯಾನ್ಸರ್, ಹೃದಯ ರೋಗ ಮತ್ತು ಮಾನಸಿಕ ಅಸ್ವಸ್ಥತೆಗಳಂತಹ ಕಾಯಿಲೆಗಳು ಏಕೆ ಉಂಟಾಗುತ್ತೆ ಮತ್ತು ಅದನ್ನು ವಿವರಿಸಲು ಈ ವಿಧಾನವು ಸಹಕಾರಿಯಾಗಬಲ್ಲದು ಎಂದು ಸಂಶೋಧಕರು ಹೇಳಿದ್ದಾರೆ. ಇವಾಗ ಏನಿದು ಆಲ್ಫಾಜಿನೋಮ್ ಮತ್ತು ಏನಕ್ಕಿದು ಮಹತ್ವ ಪಡ್ಕೊತಾ ಇದೆ ಅಂತ ನೋಡೋಣ. ಆಲ್ಫಾಜಿನೋಮ್ ಒಂದು ಆಳವಾದ ಕಲಿಕೆಯ ಮಾದರಿ. ಇಟ್ಸ್ ಅ ಡೀಪ್ ಲರ್ನಿಂಗ್ ಮಾಡೆಲ್. ಜೀನ್ಗಳ ಕಾರ್ಯವನ್ನು ನಿಯಂತ್ರಿಸುವ ಸಂಕೀರ್ಣ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಹಿಂದೆ ಇನ್ಸ್ಟ್ರುಮೆಂಟ್ಸ್ ಕೇವಲ ಚಿಕ್ಕ DNA ತುಣುಕುಗಳನ್ನು ಮಾತ್ರ ವಿಶ್ಲೇಷಣೆ ಮಾಡ್ತಾಯಿದ್ವು. ಆದರೆ ಆಲ್ಫಾಜಿನೋಮ್ ಉದ್ದವಾದ DNA ಭಾಗಗಳನ್ನು ಒಂದೇ ಅಕ್ಷರದ ನಿಖರತೆಯೊಂದಿಗೆ ಗುರುತಿಸುತ್ತೆ. ರೋಗ ಸಂಬಂಧಿತ ಬದಲಾವಣೆಗಳು ಜೀನ್ಗಳ ಹೊರಗೆ ಏಕೆ ಕಂಡುಬರುತ್ತೆ? ಮಾನವ ಜಿನೋಮ್ನ ಸುಮಾರು 2% ಭಾಗ ಮಾತ್ರ ಪ್ರೋಟೀನ್ಗಳನ್ನು ನೇರವಾಗಿ ಉತ್ಪಾದಿಸುತ್ತೆ ಮತ್ತು ಉಳಿದಿರೋ ಭಾಗ ಜೀನ್ಗಳ ವರ್ತನೆಯನ್ನು ನಿಯಂತ್ರಿಸುವ ಮೂಲಕ ಒಂದು ದೊಡ್ಡ ನಿಯಂತ್ರಣ ಫಲಕದಂತೆ ಕೆಲಸ ಮಾಡುತ್ತದೆ. ಹಾರ್ಟ್ ಪ್ರಾಬ್ಲಮ್ಸು, ಆಟೋ ಇಮ್ಯೂನ್ ಡಿಸಾರ್ಡರ್ಸು, ಮಾನಸಿಕ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಹಾನಿಗೊಳಗಾದ ಜೀನ್ಗಳಿಂದ ಉಂಟಾಗಲ್ಲ, ಬದಲಾಗಿ ದೋಷಪೂರಿತ ನಿಯಂತ್ರಣದಿಂದ ಉಂಟಾಗುತ್ತೆ. ಇಂತಹ ನಿಯಂತ್ರಣದಲ್ಲಿನ ಯಾವ ಬದಲಾವಣೆಗಳು ನಿಜವಾಗಿಯೂ ಹಾನಿಕಾರಕ ಎಂದು ಗುರುತಿಸುವುದು ಇದುವರೆಗೆ ಕಷ್ಟ ಆಗಿತ್ತು. ಆಲ್ಫಾಜಿನೋಮ್ ಈ ಸಮಸ್ಯೆಯನ್ನು ನಿವಾರಿಸಲು ರಚನೆಯಾಗಿದೆ. ಆಲ್ಫಾಜಿನೋಮ್ DNA ಅನ್ನು ಹೇಗೆ ಭಿನ್ನವಾಗಿ ಓದುತ್ತದೆ ಅಂದರೆ, ನೇಚರ್ ಅಧ್ಯಯನದ ಪ್ರಕಾರ ಇಂದಿನ AI ಮಾದರಿಗಳು ಉದ್ದವಾದ DNA ಅನುಕ್ರಮಗಳನ್ನು ಕಡಿಮೆ ವಿವರಗಳೊಂದಿಗೆ ವಿಶ್ಲೇಷಿಸಬಹುದಿತ್ತು ಅಥವಾ ಚಿಕ್ಕ ಅನುಕ್ರಮಗಳನ್ನು ಹೆಚ್ಚು ನಿಖರತೆಯೊಂದಿಗೆ ವಿಶ್ಲೇಷಿಸಬಹುದಿತ್ತು. ಆಲ್ಫಾಜಿನೋಮ್ ಈ ಎರಡರ ನಡುವೆ ಸಮತೋಲನ ಸಾಧಿಸಿದೆ. ಆಲ್ಫಾಜಿನೋಮ್ನ ನಿಖರತೆ ಏನು ಹೇಳುತ್ತೆ ಅಂದರೆ, ವ್ಯಾಪಕವಾದ ಪರೀಕ್ಷೆಯಲ್ಲಿ ಆನುವಂಶಿಕ ಬದಲಾವಣೆಗಳ ಪರಿಣಾಮಗಳನ್ನು ಊಹಿಸುವ 26 ಮಾನದಂಡಗಳಲ್ಲಿ 25ರಲ್ಲಿ ಆಲ್ಫಾಜಿನೋಮ್ ಅಸ್ತಿತ್ವದಲ್ಲಿರುವ ಅತ್ಯುತ್ತಮ ಮಾದರಿಗಳಿಗೆ ಸಮನಾಗಿ ಅಥವಾ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮುಖ್ಯವಾಗಿ ಇದು ಕ್ಯಾನ್ಸರ್ ಸಂಬಂಧಿತ ನಿಯಂತ್ರಣ ಬದಲಾವಣೆಗಳು ಸೇರಿದಂತೆ ತಿಳಿದಿರುವ ರೋಗ ಕಾರ್ಯವಿಧಾನಗಳನ್ನು ನಿಖರವಾಗಿ ಪುನರಾವರ್ತಿಸಿದೆ. ಉದಾಹರಣೆಗೆ, ಟಿ-ಸೆಲ್ ಲ್ಯುಕೇಮಿಯಾಕ್ಕೆ ಸಂಬಂಧಿಸಿದ TAL1 ಆನ್ಕೋಜೆನ್ ಬಳಿಯ ಬದಲಾವಣೆಗಳು. ಇದು ಮಾದರಿಯ ಕೇವಲ ಸಂಖ್ಯಾಶಾಸ್ತ್ರೀಯ ಮಾದರಿಗಳನ್ನು ಮಾತ್ರ ಅಲ್ಲದೆ ನಿಜವಾದ ಜೀವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ತಿದೆ ಎಂದು ಸಂಶೋಧಕರಿಗೆ ವಿಶ್ವಾಸ ಮೂಡ್ತಾ ಇದೆ. ಅಧ್ಯಯನದ ಪ್ರಕಾರ ಯಾವ ನಾನ್ ಕೋಡಿಂಗ್ ಬದಲಾವಣೆಗಳು ಈ ಪರಿಣಾಮಗಳನ್ನು ಉಂಟುಮಾಡುತ್ತವೆ ಎಂಬುದು ಆಲ್ಫಾಜಿನೋಮ್ ಗುರುತಿಸಬಲ್ಲದು. ಅಪರೂಪದ ಆನುವಂಶಿಕ ರೋಗಗಳಿಗೆ ಒಂದು ಸಾಮಾನ್ಯ ಕಾರಣ ಊಹಿಸುವಲ್ಲಿಯೂ ಈ ಉಪಕರಣ ಉತ್ತಮ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದೆ. ಇದು ಕೋಶಗಳೊಳಗೆ RNA ಹೇಗೆ ಒಟ್ಟಾಗಿ ಸೇರಿಕೊಳ್ಳುತ್ತೆ ಎಂಬುದನ್ನು, ಬದಲಾವಣೆಗಳು ಹೇಗೆ ಅಡ್ಡಿಪಡಿಸುತ್ತವೆ ಎಂಬುದನ್ನು ತೋರಿಸ್ತಾ ಇದೆ. ಆಲ್ಫಾಜಿನೋಮ್ ಪ್ರಯೋಗಾಲಯದ ಪ್ರಯೋಗಗಳನ್ನು ಬದಲಾಯಿಸಬಹುದೇ? ಈ ಪ್ರಶ್ನೆಗೆ ಉತ್ತರ, ಪ್ರಯೋಗಾಲಯದಲ್ಲೂ ಯಾವ ಬದಲಾವಣೆಗಳನ್ನು ಪರೀಕ್ಷಿಸಬೇಕು ಎಂಬುದನ್ನು ಆಲ್ಫಾಜಿನೋಮ್ ಗಣನೀಯವಾಗಿ ಕಡಿಮೆ ಮಾಡಬಲ್ಲದು. ಮತ್ತು ಅಧ್ಯಯನವು ಏನಂತ ಸೂಚಿಸ್ತಾ ಇದೆ ಅಂದರೆ, ಇದು ಸಮಯ, ಹಣ ಮತ್ತು ಶ್ರಮವನ್ನು ಉಳಿಸುತ್ತೆ. ಆದರೆ ಮಾನವ ಕೋಶಗಳು ಯಾವಾಗಲೂ ಮಾದರಿಗಳು ನಿರೀಕ್ಷಿಸಿದಂತೆ ವರ್ತಿಸುವುದಿಲ್ಲವಾದ್ದರಿಂದ ಇದರ ಭವಿಷ್ಯವಾಣಿಗಳಿಗೆ ಪ್ರಾಯೋಗಿಕ ಪರಿಶೀಲನೆ ಅಗತ್ಯ ಎಂದು ಇದನ್ನು ಲೇಖಕರು ಎಚ್ಚರಿಸ್ತಾ ಇದ್ದಾರೆ. ನಿರ್ದಿಷ್ಟ ಕೋಶ ಪ್ರಕಾರಗಳಲ್ಲಿ ನಿರ್ದಿಷ್ಟ DNA ಅನುಕ್ರಮಗಳು ಜೀನ್ಗಳನ್ನು ಹೇಗೆ ಸಕ್ರಿಯಗೊಳಿಸುತ್ತವೆ ಎಂಬುದನ್ನು ಊಹಿಸುವ ಮೂಲಕ ಆಲ್ಫಾಜಿನೋಮ್ ಹೆಚ್ಚು ನಿಖರವಾದ ಜೀನ್ ಚಿಕಿತ್ಸೆಗಳನ್ನು ವಿನ್ಯಾಸಗೊಳಿಸಲು ವಿಜ್ಞಾನಿಗಳಿಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಬದಲಾವಣೆಗಳು ನಿಜವಾಗಿಯೂ ಮುಖ್ಯವೆಂದು ಸ್ಪಷ್ಟಪಡಿಸುವ ಮೂಲಕ ಆನುವಂಶಿಕ ಅಪಾಯದ ಭವಿಷ್ಯವಾಣಿಯನ್ನು ಸುಧಾರಿಸಬಹುದು.
ಇದು ಕೇವಲ ಅಂಕಿಅಂಶಗಳ ಸಂಬಂಧದ ಬದಲು ಜೈವಿಕ ಕಾರ್ಯದ ಆಧಾರದ ಮೇಲೆ ವೈಯಕ್ತಿಕ ಔಷಧಿಯ ಕಡೆಗೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಸೊ ನೀವು ಆಲ್ಫಾ ಜಿನೋಮ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.